ಬಂಧುಗಳೇ, ಧರ್ಮಸ್ಥಳ ಕೇಸ್ನ ಇತ್ತೀಚಿನ ಬೆಳವಣಿಗೆ ಸಂಬಂಧ ನಮ್ಮ ಚಾನೆಲ್ನ ಕಡೆಯಿಂದ ನಮ್ಮ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ವು. ಪ್ರಕರಣ ಏನಾಯ್ತು ಎನ್ನುವಂತ ಸಂಗತಿಯನ್ನು ಗಮನಿಸೋಣ. ಮೊದಲಿಗೆ ಯಾವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದು ಅಂದ್ರೆ, ಈ ಸೌಜನ್ಯ ಕೇಸ್ನಿಂದ ಹಿಡಿದು ಇತ್ತೀಚಿನ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಕೋರ್ಟ್ ಹೋಗಿ ಸ್ಟೇ ಆರ್ಡರ್ ತಂದು ಕೋರ್ಟ್ ಆರ್ಡರ್ನ ಮೂಲಕ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಗ್ತಾ ಇತ್ತು ಅಥವಾ ಆ ವಿಡಿಯೋಗಳನ್ನ ಬ್ಲಾಕ್ ಮಾಡಿಸುವಂತ ಕೆಲಸ ಆಗ್ತಿತ್ತು. ಜೊತೆಗೆ ಒಂದಷ್ಟು ಚಾನೆಲ್ಗಳು ಕೂಡ ಇದೇ ವಿಚಾರದಲ್ಲಿ ಡಿಲೀಟ್ ಆಗಿದ್ವು. ಹೀಗಾದಂತ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ನಮಗೊಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಬಹುದು ಅಥವಾ ನಾವು ಅದನ್ನ ಬೇರೆ ಕಡೆಗಳಲ್ಲಿ ಪ್ರಶ್ನೆ ಮಾಡುವಂತ ಅವಕಾಶವೂ ಕೂಡ ಇದೆ. ಆ ಕಾರಣಕ್ಕಾಗಿಯೇ ನಾವು ಪ್ರಶ್ನೆಯನ್ನ ಮಾಡಿದ್ವಿ. ಅದರಲ್ಲೂ ಕೂಡ ಪ್ರಶ್ನೆಯನ್ನ ಮಾಡೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ, ಇತ್ತೀಚೆಗೆ ಸೆಷನ್ ಕೋರ್ಟ್ ನಿಂದ ಒಂದು ಸ್ಟೇ ಆರ್ಡರ್ ಅನ್ನು ತರಲಾಗಿದೆ. ಹೆಚ್ಚು ಕಡಿಮೆ 9,000 ವಿಡಿಯೋಗಳನ್ನ ಆ ಮೂಲಕ ಡಿಲೀಟ್ ಮಾಡಿಸಲಾಗ್ತಾ ಇದೆ. ಅದು ಕೂಡ ಒಂದೇ ದಿನದಲ್ಲಿ ಸ್ಟೇ ಆರ್ಡರ್ ಸಿಕ್ಕಿದೆ. ಸಹಜವಾಗಿರುವಂತಹ ಪ್ರಶ್ನೆ ಅಂದ್ರೆ, ಅಷ್ಟೊಂದು ವಿಡಿಯೋಗಳನ್ನ ಒಂದೇ ದಿನ ನೋಡಿ ಸ್ಟೇ ಆರ್ಡರ್ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾವ ರೀತಿಯಾಗಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡಲಾಗ್ತಿದೆ, ಈ ರೀತಿಯಾಗಿ ಸಹಜವಾಗಿ ಒಂದಷ್ಟು ಪ್ರಶ್ನೆ ಇತ್ತು. ಎಷ್ಟು ದಿನಗಳ ಕಾಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಚರ್ಚೆ ಮಾತು, ನಾವು ಒಂದು ಹೆಜ್ಜೆಯನ್ನ ಮುಂದೆ ಇಡಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ಒಂದು ಹೆಜ್ಜೆ ಮುಂದಿಡುವಂತ ಪ್ರಯತ್ನ ಆಯಿತು. ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನೇ ಪ್ರಶ್ನೆ ಮಾಡಿದ್ವಿ. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗ್ತಾ ಇದೆ, ಕಾನೂನಿನ ಚೌಕಟ್ಟಿನಲ್ಲೇ ನಾವು ಮಾತಾಡ್ತಾ ಇದ್ರು ಅಥವಾ ವಿಡಿಯೋವನ್ನ ಮಾಡ್ತಾ ಇದ್ದರೂ ಕೂಡ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಗ್ತಾ ಇದೆ. ಹೀಗಾಗಿ ಇತ್ತೀಚಿನ ಸೆಷನ್ ಕೋರ್ಟ್ ನ ಆರ್ಡರ್ಗೆ ಸ್ಟೇ ಕೊಡಬೇಕು ಅಥವಾ ತಡೆ ಕೊಡಬೇಕು ಎನ್ನುವ ರೀತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಹಾಕಿದ್ವಿ. ಇವತ್ತು ನಮ್ಮ ಅರ್ಜಿ ಪ್ರಸ್ತಾಪ ಆಯಿತು ಅಷ್ಟೇ. ಆ ಸಂದರ್ಭದಲ್ಲಿ ಸಿಜೆ ಚೀಫ್ ಜಸ್ಟಿಸ್ ಒಂದು ಮೌಖಿಕವಾದಂತ ಸೂಚನೆಯನ್ನ ಕೊಟ್ಟರು. ಅಂದ್ರೆ ನೀವು ಮೊದಲಿಗೆ ಹೈಕೋರ್ಟ್ಗೆ ಹೋಗಿ ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ಬನ್ನಿ ಅಂತ ಹೇಳಿ. ಆದ್ರೆ ನಾವು ಕೆಲವೊಂದಷ್ಟು ಕಾರಣಗಳಿಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಸದ್ಯ ನಮ್ಮ ವಕೀಲರು ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾವು ಯಾಕೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬಂದ್ವಿ ಅಂತ ಹೇಳಿ. ಹಾಗಾಗಿ ಒಂದಷ್ಟು ಕಡೆಗಳಲ್ಲಿ ಸುದ್ದಿ ಕೇಳಿ ಬರ್ತಾ ಇದೆ, ನಮ್ಮ ಅರ್ಜಿ ನಿರಾಕರಣೆ ಆಯಿತು ಅಥವಾ ಅರ್ಜಿಯನ್ನು ತಿರಸ್ಕರಿಸಲಾಯಿತು ಅಂತ. ಅದರ ಅಂತಹ ಬೆಳವಣಿಗೆ ಆಗಿಲ್ಲ. ಇನ್ನೊಂದು 2-3 ದಿನಗಳಲ್ಲಿ ಲಿಸ್ಟ್ಗೆ ಬರುತ್ತೆ, ಅದಾದ ಬಳಿಕ ಬೆಂಚ್ಗೆ ಬರುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಆ ವಿಚಾರದಲ್ಲಿ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋನ. ನೋಡಿ, ಈಗಲೂ ಕೂಡ ಸಮೀರ್ ಅನ್ನೋ ಹುಡುಗ ಸೌಜನ್ಯ ಪರ ಮತ್ತೆ ದುನಿಯಾ ವಿಜಯ್ ಕೂಡ ಹೇಳಿದ್ರು, ಸಮೀರ್ಗೆ ನಿನಗೆ ಬೆಂಬಲ ಇದ್ದೇ ಇರುತ್ತಪ್ಪ. ಮತ್ತೆ ಅದು ಬಿಟ್ರೆ ಗಿರೀಶ್ ಮಠನ್ ಅವರಾಗ್ಲಿ, ಕೆಲವು ಯಾರೇ ಆಗ್ಲಿ, ಎಲ್ಲ ಸೌಜನ್ಯನ ಪರ ತುಂಬಾ ಜನ ವಿಷಯ ಎತ್ತಿದ್ರು ಕೂಡ ಈಗಲೂ ಕೂಡ ಇದು ಬಗೆಹರಿತಾ ಇಲ್ಲ ನೋಡಿ. ಆದ್ರೂ ಕೂಡ ತರಡೈ ಸುಬ್ಬು ಅವರು ಕೂಡ ನೋಡಿ ಕೋರ್ಟ್ಗೆಲ್ಲ ಹೋಗಿ ಬಂದ್ರಂತೆ. ಕೋರ್ಟ್ಗೆ ನೀವು ನೋಡಿ ಎಷ್ಟೋ ಅವ್ರ ವಿಡಿಯೋಗಳನ್ನ ಕೂಡ ಡಿಲೀಟ್ ಮಾಡಿಸಿದ್ದಾರೆ. ಅವ್ರಿಗೆ ಫೋನ್ ಮಾಡಿಸಿ ನೋಡಿ, ರಾಜೇಶ್ ಗೌಡ ಅನ್ನೋ ಒಂದು ಚಾನಲಲ್ಲೂ ಕೂಡ ನೋಡಿದೆ, ಫೋನ್ ಮಾಡಿಸಿ ಅವ್ರಿಗೆ, ನೋಡಿ ನೀವು ಮಾಡ್ತಾ ಇರೋದು ವಿಡಿಯೋ ಸರಿಯಲ್ಲ. ನಮ್ಮ ಒಂದು ಈ ಸೌಜನ್ಯನ ಕೇಸಲ್ಲಿ ನಮ್ಮ ಒಂದು ಇದು ರಾಜಕೀಯ ಕೈವಾಡ ಇದೆ, ನಮ್ಮ ಒಂದು ವೀರೇಂದ್ರ ಹೆಗ್ಡೆ ಅವರ ಕೈವಾಡ ಇದೆ, ಇದು ನಮ್ಮ ಜೈನ್ ಇವರೆಲ್ಲ ನೋಡಿ, ಇವರೆಲ್ಲ ಒಂದು ಏನು ಟೀಮ್ ಇದೆ, ಈ ಥರದ್ದು ನಮ್ಮ ಒಂದು ಪಾಸಿಟಿವ್ ಏನು ಹೇಳ್ತೀನಿ ಟೀಮ್ ಇದೆ, ಇವ್ರದೆಲ್ಲ ಕೈವಾಡ ಇದೆಯಲ್ಲ, ಅವ್ರದ್ದೆಲ್ಲ ಕೈವಾಡ ನಮ್ಮದು ಇಲ್ಲಿ ನೀವು ವಿಡಿಯೋ ಮಾಡ್ತಾ ಇರೋದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟಿಂದ ಆರ್ಡರ್ ತಂದಬೇಕಂತೆ. ನೋಡಿ, ಸುಪ್ರೀಂ ಕೋರ್ಟಿಂದ ಹೋಗಿ ಸ್ಟೇ ಆರ್ಡರ್ ತಂದು ವಿಡಿಯೋ ಮಾಡಬೇಕಂತೆ. ಮತ್ತು ಅವರು ಕೂಡ ಸ್ಟೇ ಆರ್ಡರ್ ತಂದು ಕೂಡ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ನಿಜವಾಗ್ಲೂ ನೋಡಿ ಸ್ನೇಹಿತರೆ, ಇಲ್ಲಿ ಸೌಜನ್ಯ ಒಂದು ಸ್ಥಿತಿಗೆ ಇಲ್ಲಿ ಕಾರಣ ಆದರೂ ಯಾರು, ಈಗ ನೋಡಿ ಒಂದು ಈ ಕೇಸಿಗೆ ಯಾರು ಕೂಡ ಒಂದು ಟ್ವಿಸ್ಟನ್ನು ಕೊಡೋಕ್ಕಾಗ್ತಾ ಇಲ್ಲ. ಈ ಕೇಸಲ್ಲಿ ನೋಡಿ, ಸೌಜನ್ಯ ಅಂತ ಬಂದರೆ ಈ ಕೇಸಲ್ಲಿ ಯಾರು ಕೂಡ ಅಂದರೆ ಬಾಯದಕ್ಕಾಗ ಧ್ವನಿ ಎತ್ತೋದಕ್ಕೆ ಆಗ್ತಾ ಇಲ್ಲ. ಸೌಜನ್ಯಗಳ ಒಂದು ವಿಷಯದಲ್ಲಿ ಅವರ ಒಂದು ಫ್ಯಾಮಿಲಿ ಮಾತ್ರ ಅಲ್ಲ, ಬೇರೆ ಕೆಲ ಹಿಂದೂ ಪರ ಸಂಘಟನೆಗಳಂತಲ್ಲ ಯಾರು ಕೂಡ ಧ್ವನಿ ಎತ್ತೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ರೀತಿ ನೋಡಿ ಬಿಗಿ ಬಂದೋಬಸ್ತ್ ಇದೆ ನೋಡಿ, ಎಲ್ಲ ಅವರ ಒಂದು ರಾಜಕಾರಣಿಗಳ ಒಂದು ಕೈವಾಡ ಏನಿದೆ ಮತ್ತು ಕೋರ್ಟ್ ಕಚೇರಿ ಏನಿದೆ, ಒಂದು ಪವರ್ ಇದೆಯಲ್ಲ, ಆ ಪವರ್ಗಳ ಮೂಲಕ ಎಲ್ಲರೂ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ, ಅಷ್ಟೇ, ಬೇರೆ ಏನೇನಿಲ್ಲ. ದುಡ್ಡು ಮೂಲಕನೇ ಎಲ್ಲರೂ ಕೊಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ನೋಡಿ, ನಿಮ್ಗೆ ಏನನ್ಸುತ್ತೆ ಸೌಜನ್ಯನ ಪರ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.